ಮಾರುಕಟ್ಟೆಗೆ ಸಿಕ್ಕಾಪಟ್ಟೆ ಲಗ್ಗೆ ಇಟ್ಟಿದೆ ಈ ನಕಲಿ ಪನೀರ್. ಹಾಗಾದ್ರೆ ನಮಗೊಂದು ಕನ್ಫ್ಯೂಷನ್ ಇರುತ್ತೆ, ಯಾವುದು ಅಸಲಿ ಪನೀರ್, ಯಾವುದು ನಕಲಿ ಪನೀರ್ ಅನ್ನೋದನ್ನ. ಹಾಗಾದ್ರೆ ಈ ಅಸಲಿ ನಕಲಿ ಪನೀರನ್ನ ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ವಿಜಯ್ ಟೈಮ್ಸ್ ನ ಫುಡ್ ಟೆಸ್ಟ್ ನಲ್ಲಿ. ಈ ಪನೀರ್ನ ಪರಿಶುದ್ಧತೆ ಚೆಕ್ ಮಾಡೋದಕ್ಕೆ 2-3 ವಿಧಾನ ಇದೆ. ಮೊದಲೇ ವಿಧಾನ ಬೇಳೆ ಟೆಸ್ಟ್. ನೀರಿನಲ್ಲಿ ಸ್ವಲ್ಪ ಪನೀರನ್ನ ಕುದಿಸಿ, ನಂತರ ಬೇಳೆ ಪೌಡರ್ ಅನ್ನ ಹಾಕಿ ಕುದಿಸಿ 10 ನಿಮಿಷಗಳ ಕಾಲ ಕುದಿಯುವವರೆಗೆ ಕಾಯಿರಿ. ಒಂದು ವೇಳೆ ಪನೀರ್ ಹಾಕಿ ಕುದಿಸಿದ ನೀರು ತಿಳಿ ಕೆಂಪು ಬಣ್ಣಕ್ಕೆ ಬದಲಾದ್ರೆ ನಿಮ್ಮ ಪನೀರ್ ನಲ್ಲಿ ಯೂರಿಯಾ ಇದೆ ಅಂತ ಅರ್ಥ. ಎರಡನೇ ವಿಧಾನ ಅಯೋಡಿನ್ ಟೆಸ್ಟ್. ಮೊದಲಿಗೆ ಪನೀರ್ ಅನ್ನ ಬೇಯಿಸಿಕೊಳ್ಳಿ. ಬೇಯಿಸಿದ ಪನೀರ್ ಮೇಲೆ ಸ್ವಲ್ಪ ಅಯೋಡಿನ್ ಹನಿ ಹಾಕಿ. ಒಂದು ವೇಳೆ ಈ ಪನೀರ್ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಅದು ನಕಲಿ ಪನೀರ್, ಅಂದ್ರೆ ಈ ಪನೀರನ್ನ ಹಾಲಿನ ಬದಲು ಸ್ಟಾರ್ಚ್ ಬಳಸಿ ತಯಾರಿಸಲಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಮೂರನೇ ವಿಧಾನ ಒತ್ತಡ ಪರೀಕ್ಷೆ. ಶುದ್ಧ ಪನೀರ್ ತುಂಬಾ ಸಾಫ್ಟ್ ಆಗಿರುತ್ತೆ. ಒಂದು ವೇಳೆ ನಾವು ಇದರ ಮೇಲೆ ಒತ್ತಡ ಹಾಕಿದಾಗ ಅದು ಸುಲಭವಾಗಿ ತುಂಡಾಗುತ್ತೆ. ಅಲ್ಲದೆ ಈ ಒರಿಜಿನಲ್ ಪನೀರ್ ಹಾಲಿನ ವಾಸನೆಯನ್ನು ಕೂಡ ಹೊಂದಿರುತ್ತೆ, ಆದ್ರೆ ನಕಲಿ ಪನೀರ್ ರಬ್ಬರ್ ತರ ಇರುತ್ತೆ ಮತ್ತು ಹುಳಿ ರುಚಿ ಹೊಂದಿರುತ್ತೆ. ಇವೆಲ್ಲ ಟೆಸ್ಟ್ಗಳ ಜೊತೆಗೆ ಒಂದು ವೇಳೆ ನಿಮ್ಗೆ ಪನೀರ್ ತುಂಬಾ ಚೀಪ್ ರೇಟಿಗೆ ಸಿಗ್ತಾ ಇದೆ ಅಂತಂದ್ರೆ ಅದು ಪಕ್ಕಾ ನಕಲಿ ಪನೀರ್ ಆಗಿರುತ್ತೆ. ಹಾಗಾಗಿ ನೀವು ಪನೀರ್ ಕೊಂಡುಕೊಳ್ಳುವಾಗಲೇ ಎಚ್ಚರದಿಂದಿರಿ. ಇಂಥ ನಕಲಿ ಪನೀರ್ ತಿನ್ಬೇಡಿ, ಜೊತೆಗೆ ಅಸಲಿ ಪನೀರ್ ತಿಂದು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ.